ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾಶ್ರೀ ಸಕ್ರಾಯಪಟ್ಟಣ. ಇವತ್ತು ನಾವು ಮೈಸೂರು ಝೂಗೆ ಹೋಗಿದ್ವಿ. ಝೂದು ಹೇಗಿದೆ ಇದೆಲ್ಲ ಯಾವ್ಯಾವ ಥರ ಪ್ರಾಣಿಗಳೆಲ್ಲ ಇತ್ತು ಅಂತ ನೋಡೋಣ ಅಂತ ಹೋಗಿದ್ವಿ. ಅವಾಗೆಲ್ಲ ಹೋಗಿದಾಗ ತುಂಬ ಪ್ರಾಣಿಗಳೆಲ್ಲ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ನೋಡ್ಕೊಂಬರೋಣ ಅಂತ ಹೋದ್ವಿ ಟಿಕೆಟ್ ತೊಗೊಂಡು. ಮಕ್ಕಳಿಗೆ 50 ರೂಪಾಯಿ ಟಿಕೆಟು, ದೊಡ್ಡವ್ರಿಗೆ 100 ರೂಪಾಯಿ ಟಿಕೆಟು. ಟಿಕೆಟ್ಗಳಲ್ಲೇ ಇದಾಗ್ಬಿಡತ್ತೆ, ಅಷ್ಟು ಇದಿರುತ್ತೆ. ಹಂಗೆ ವಾಕ್ ಮಾಡ್ಕೊಂಡು ನಮಗೆ ತುಂಬ ವರ್ಷಗಳಾಯ್ತು ಅಂದಲ್ಲ ಹೋಗ್ಬಿಟ್ಟು, ಹಾಗಾಗಿ ವಾಕ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೋದರೆ ಹೆಚ್ಚು ಕಡಿಮೆ ಅದರೊಳಗಡೆ ಸುತ್ತೋರು ಇವತ್ತಿಗೆ ಒಂದು 3-3.5 ಕಿಲೋಮೀಟರ್ ಆಗುತ್ತೆ. ತುಂಬ ಸುಸ್ತಾಗೋಯ್ತು. ಅಲ್ಲೇ ನಾವು ಟಿಕೆಟ್ ತೊಗೊಂಡತ್ರನೇ ಕೌಂಟರ್ ಹತ್ರನೇ ನಾವು ಗಾಡಿಗೆ ಟೋಕನ್ ಮಾಡಿಕೊಂಡು ಹೋಗ್ಬಿಟ್ರೆ ಗಾಡೀಲಿ ಹೋಗ್ತಾನೆ ನಾವು ಫೋಟೋ ಶೂಟೆಲ್ಲ ಮಾಡಿಕೊಂಡು ನೋಡ್ಕೊತಾ ಹೋಗ್ಬೋದು. ಬೇಗನೆ ಸಹ ಬರ್ಬೋದು. ನಮಗೆ ಆ ಐಡಿಯಾ ಗೊತ್ತಾಗಲಿಲ್ಲ ಫಸ್ಟಲ್ಲಿ. ನಾವು ಫಸ್ಟ್ ಟೈಮ್ ಹೋಗಿದ್ದು ತುಂಬ ವರ್ಷಗಳಾಗಿತ್ತಂದಲ್ಲ, ಹಾಗಾಗಿ ಐಡಿಯಾ ಏನೂ ಇರಲಿಲ್ಲ. ಹಾಗಾಗಿ ಹಾಗೆ ನಡ್ಕೊಂಡು ಹೋಗಿದ್ದು. ತುಂಬ ಸುಸ್ತಾಯಿತು, ಟೈಮ್ ಸಹ ವೇಸ್ಟ್ ಆಯಿತು. ನೀವು ಆ ಥರ ಮಾಡಬೇಡಿ. ನೆಕ್ಸ್ಟ್ ಟೈಮ್ ನೀವೇನಾದ್ರು ಹೋದರೆ ಗಾಡಿ ಮಾಡಿಕೊಂಡು ಅಲ್ಲೇ ಟ್ರಿಪ್ ಮಾಡಿಕೊಂಡು ಹೋಗ್ಬಿಡಿ. ಫೋಟೋ ಕ್ಲಿಕ್ ಮಾಡ್ಕೊಳ್ಳೋಕ್ಕೆಲ್ಲ ಫ್ರೀ ಇರುತ್ತೆ. ಬೇಗನೂ ಸಹ ಮುಗಿಸ್ಕೊಂಡು ನೋಡಿಕೊಂಡು ಬರ್ಬೋದು ಪ್ರಾಣಿಗಳ್ದೆಲ್ಲ. ಹಾಗೆ ಪ್ರಾಣಿಗಳು ಸಹ ಕಡಿಮೆನೇ, ಅಷ್ಟೊಂದು ಪ್ರಾಣಿಗಳೇನು ಇದ್ದಿರಲಿಲ್ಲ. ಸ್ವಲ್ಪ ಪ್ರಾಣಿಗಳು ಅಂದರೆ ಮಕ್ಕಳಿಗೆ ಖುಷಿ ಆಗುತ್ತೆ, ಎಂಟರ್ಟೈನ್ಮೆಂಟ್ ಇರುತ್ತೆ ಈ ಪ್ರಾಣಿಗಳು ನೋಡೋದಕ್ಕೆ. ಹಾಗಾಗಿ ಹೋಗಿ ಸುತ್ತಾಡ್ಕೊಂಡು ನನ್ನ ಮಗುಗೂ ಸಹ ತೋರಿಸ್ಕೊಂಡು ಬಂದ್ವಿ. ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು. ಹಾಗೆ ಅವನು ಫಸ್ಟ್ ಟೈಮಲ್ಲಿ ಇದರಲ್ಲಿ ಗೇಮ್ ಸಹ ಇತ್ತು, ಗೇಮ್ ಸಹ ಆಡಿದೆ. ತುಂಬ ಖುಷಿಪಟ್ಟ ಗೇಮ್ ಆಡಿ. ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಾಯಿದ್ದೆ, ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿ. ಹಾಗೆ ನನ್ನ ಚಾನಲ್ ಹಾಗೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ. ಹಾಗೆ ನಾನು ಶ್ರೀರಂಗಪಟ್ಟಣಕ್ಕೂ ಸಹ ಹೋಗಿದ್ದೆ. ರಂಗನಾಥ ಸ್ವಾಮಿ ಶ್ರೀರಂಗಪಟ್ಟಣಕ್ಕೂ ಸಹ ಹೋಗಿದ್ವಿ. ಆಗ ಹೋದಾಗ ಕುದುರೆ ಸವಾರಿನ ಸಹ ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು. ಅಲ್ಲಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಕುದುರೆ ಇರುತ್ತೆ. ಕುದುರೆ ಸವಾರಿ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಒಂದು ರೌಂಡ್ಗೆ 100 ರೂಪಾಯಿ ತೊಗೊಳ್ತಾರೆ. ಬಟ್ ಮಕ್ಕಳು ಇಷ್ಟಪಡ್ತಾರಲ್ವ, ದೊಡ್ಡವರು ಮಕ್ಕಳು ಎಲ್ಲರೂ ಕೂತ್ಕೋಬೋದು. ಅಲ್ಲೂ ಸಹ ನಮಗೆ ಮಿಸ್ಟೇಕ್ ಆಯಿತು. ಏನಂತಂದರೆ ಒಂದು ಟ್ರಿಪ್ಪಲ್ಲಿ 100 ರೂಪಾಯಿ ಮಕ್ಕಳಿಗೆ ಅಂತೇನಿಲ್ಲ, ದೊಡ್ಡವ್ರ ಜೊತೆ ಒಂದು ಮಗು ಕೂತ್ಕೋಬೋದು. ನಮಗೆ ಅವ್ರು ಹೇಳಲಿಲ್ಲ, ಅದಾದಮೇಲೆ ಗೊತ್ತಾಯಿತು. ಇಲ್ಲ ಆಮೇಲೆ ಅವರೇ ಹೇಳಿದ್ರು, ಇಲ್ಲ ಮಗು ಜೊತೆ ನೀವು ಕೂತ್ಕೋಬೋದಿತ್ತಲ್ಲ, ಅದೇ ಒಂದೇ 100 ರೂಪಾಯಲ್ಲಿ ಇಬ್ರಿಗೂ ಒಂದು ಟ್ರಿಪ್ ಕರ್ಕೊಂಡು ಹೋಗ್ತೀವಿ ಅಂತ. ಮುಂಚೆಗೆ ಹೇಳಿಲ್ಲ. ಅವ್ರ ಕೆಲಸನೇ ಅದಲ್ವ, ದುಡ್ಡು ಮಾಡೋಕ್ಕೆ ಇರೋದಲ್ವ ಅವರು. ಹಂಗಾಗಿ ನೀವು ಆ ಥರ ಮಾಡ್ಕೊಳ್ಬೇಡಿ. ಒಂದು ಟ್ರಿಪ್ಪಲ್ಲೇ ಇಬ್ಬರನ್ನ, ಒಬ್ಬ ಚಿಕ್ಕ ಮಗುನೊಂದು, ಒಬ್ಬರು ದೊಡ್ಡವರು ಕೂತ್ಕೊಂಡು ಹೋಗಿ ಕುದುರೆ ಸವಾರಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ ಸಂಪೂರ್ಣ ನೋಡಿ ಸಪೋರ್ಟ್ ಮಾಡಿ.
ಹೊರಗೆ ಹೋಗ್ಲಿಕ್ಕೆ ಅದಕ್ಕೆ ದೃಷ್ಟಿ ಆಗ್ಬಿಡುತ್ತೆ